ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ವೆಲ್. ನಾನಿವತ್ತು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀನಿ. ತೋಟದಲ್ಲಿ ವರ್ಕ್ ನಡೀತಾ ಇದೆ. ಬನ್ನಿ ನಮ್ಮ ತೋಟಕ್ಕೆ ಹೋಗಿ ಬರೋಣ. ಇದು ನಮ್ಮ ತೋಟದ ಕೆರೆ. ಇದೇನು ದೊಡ್ಡದಾಗಿದೆ, ಅಲ್ಲಿವರೆಗೂ ಕಾಣ್ತಾ ಇಲ್ಲ. ಇದರಲ್ಲಿ ತುಂಬ ಫಿಶಸ್ಗಳು ಕೂಡ ಬಿಟ್ಟಿದ್ದಾರೆ. ಈ ಕೆರೆ ತುಂಬ ಡೀಪ್ ಆಗಿದೆ. ಇದು ಲಂಬಾಣಿ ಮೋಟಾರು. ಈ ಮೋಟಾರ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕೆಳಗಡೆಯಿಂದ ನೀರು ಮೇಲ್ಗಡೆ ಡಂಪ್ ಆಗುತ್ತೆ. ಈಗ ಪೈಪ್ನಲ್ಲೇ ಜಾಯಿಂಟ್ ಮಾಡ್ಕೊತಾ ಇದ್ದಾರೆ. ಹೀಗೆ 1 by 1 ಪೈಪ್ನ ಜಾಯಿಂಟ್ ಮಾಡ್ತಾ ಹೋಗ್ತಾರೆ. 10 ಲೆಂತಿ ಪೈಪ್ ಇದೆ. ಈಗ ಪೈಪ್ನೆಲ್ಲ ಜಾಯಿಂಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಕೆಳಗಡೆ ಮೋಟಾರ್ನ ಸ್ಟಾರ್ಟ್ ಮಾಡಿದ ತಕ್ಷಣ ನೀರು ಇಲ್ಲಿ ಡಂಪ್ ಆಗುತ್ತೆ. 5 to 10 ಮಿನಿಟ್ಸಲ್ಲಿ ನೀರು ಡಂಪ್ ಆಗಿ ಫಿಲ್ ಆಗುತ್ತೆ. ಈಗ ಸ್ಪ್ರೇ ಮಾಡೋ ಮಿಷಿನ್ನ ತಗೊಂಬರಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ನ ಎತ್ತಿಟ್ಕೊಳ್ತಾ ಇದ್ದಾರೆ. ಇದೇ ಸ್ಪ್ರೇ ಮಾಡೋ ಮಿಷಿನ್ನು. ಇದ್ರ ಹೆಸರು ನನಗೂ ಗೊತ್ತಿಲ್ಲ. ತೋಟದಲ್ಲಿ ವರ್ಕ್ ಎಷ್ಟು ಇಂಪಾರ್ಟೆಂಟು, ಮಿಷಿನ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟು. ಒಂದೊಂದು ವರ್ಕಿಗೆ ಒಂದೊಂದು ಮಿಷಿನ್ಸ್ನ ಯೂಸ್ ಮಾಡ್ತಾರೆ. ಇವತ್ತು ಡಬಲ್ ಲ್ಯಾನ್ಸ್ ಹಾಕ್ತಾ ಇದ್ದಾರೆ. ಡಬಲ್ ಲ್ಯಾನ್ಸ್ನ ಹ್ಯಾಂಡಲ್ ಮಾಡೋರು ಇನ್ನೊಬ್ರು ಈಗ ತಾನೇ ಬಂದರು. ಅವರು 2 ಬಂಡಲ್ನ ಜಾಯಿಂಟ್ ಮಾಡ್ಕೊತಾ ಇದ್ದಾರೆ. ಇದು ಹೊಸ ಪೈಪ್ ಆಗಿರೋದ್ರಿಂದ ಜಾಯಿಂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇದಕ್ಕೀಗ ಬೆಂಕಿ ಹಾಕೊಂಡು ಮೆಲ್ಟ್ ಮಾಡಿ ಜಾಯಿಂಟ್ ಮಾಡ್ತಾ ಇದ್ದಾರೆ. ಈ ಥರ ಮೆಲ್ಟ್ ಮಾಡಿ ಜಾಯಿಂಟ್ ಮಾಡೋದ್ರಿಂದ ಈಸಿ ಆಗುತ್ತೆ. ಇದಕ್ಕೀಗ ಮೆಡಿಸಿನ್ಸ್ನ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇದನ್ನು ಇಯರ್ಲಿ 2 times ಸ್ಪ್ರೇ ಮಾಡ್ತಾರೆ. ಒಂದು ಮೇ ಟೈಮಲ್ಲಿ, ಇನ್ನೊಂದು ಅಕ್ಟೋಬರ್ ಟೈಮಲ್ಲಿ ಸ್ಪ್ರೇ ಮಾಡ್ತಾರೆ. ಇದು ಈ ವರ್ಷದ ಲಾಸ್ಟ್ ಸ್ಪ್ರೇ ಆಗಿರುತ್ತೆ. ಇದನ್ನೇನಕ್ಕೆ ಸ್ಪ್ರೇ ಮಾಡ್ತಾರೆ ಅಂದರೆ ಕಾಫಿದು ಎಲೆ ಡ್ರಾಪ್ ಆಗಬಾರ್ದು ಮತ್ತು ಕಾಫಿ ಸೀಡ್ಸಲ್ಲಿ ಫಂಗಸ್ ಅಟ್ಯಾಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಾಡೋದು. ಮೋಟಾರ್ ಈಗ ಸ್ಟಾರ್ಟ್ ಆಗಿದೆ. ವರ್ಕ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕೆಳಗಡೆ ರೋಡಲ್ಲಿ ಪೈಪ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇವರು ಈ ಕಡೆಯಿಂದ ಸ್ಪ್ರೇ ಮಾಡ್ತಾ ಹೋಗ್ತಾ ಇದ್ದಾರೆ. 2 ಜನ ಸ್ಪ್ರೇ ಮಾಡ್ತಾ ಇರೋದ್ರಿಂದ ಒಬ್ಬರು ಮುಂದೆ ಹೋದಂಗೆ ಇನ್ನೊಬ್ರು ಹಿಂದೆ ಬರ್ತಾ ಹೋಗ್ತಾರೆ. ಆವಾಗ ಸ್ಪ್ರೇ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ನಮ್ಮ ಭಾರತದಲ್ಲಿ ಮೊದಲು ಕಾಫಿ ಬೆಳೆದಿದ್ದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. 1670ರಲ್ಲಿ ಸೂಶಿ ಸಂತರಾದ ಬಾಬಾ ಬುಡನ್ ಯಮನ್ನಿಂದ 7 ಕಾಫಿ ಬೀಜವನ್ನು ತಂದು ಭಾರತದಲ್ಲೇ ಮೊದಲು ಕಾಫಿಯನ್ನು ಬಾಬಾ ಬುಡನ್ಗಿರಿಯಲ್ಲಿ ಬೆಳೀತಾರೆ. ಅವಾಗಿಂದ ಚಿಕ್ಕಮಂಗ್ಳೂರಿಯನ್ಸು ಕಾಫಿ ಪ್ಲಾಂಟರ್ಸ್ ಆಗಿದ್ದೀವಿ. ಆಫ್ಟರ್ನೂನ್ ಮೇಲೆ ಮನೆ ಹತ್ರ ತೋಟದಲ್ಲಿ ಸ್ವಲ್ಪ ತೆಂಗಿನ ಸಸಿ ಹಾಕೋದು ಉಳಿದಿತ್ತು. ಸೊ ಹಾಗಾಗಿ 5 ತೆಂಗಿನ ಸಸಿನ ಹಾಕೋಕೆ ತಗೊಂಡು ಹೋಗ್ತಾ ಇದ್ದಾರೆ. ನಾವು ತರಿಸಿರೋದು ಇದು ಕೇರಳ ಬ್ರೀಡು. ಇದನ್ನ ರ್ಯಾಪರ್ ತೆಗೆದು ರೆಡಿ ಮಾಡ್ಕೊತಾ ಇದ್ದಾರೆ. ಯೂಶಲಿ ತೆಂಗಿನ ಸಸಿನ ಸೂರ್ಯನ ಕಡೆ ಮುಖ ಮಾಡಿ ನಡ್ತಾರೆ. ಸೊ ಇವರು ಈಸ್ಟ್ ಡೈರೆಕ್ಷನ್ಗೆ ಫೇಸ್ ಮಾಡಿ ನಡ್ತಾ ಇದ್ದಾರೆ. ಇವ್ರ ಹೆಸರು ವಸಂತ್ ಅಂತ ಹೇಳಿ. ಫ್ರಮ್ ಪಾಸ್ಟ್ 6 years ಇಂದ ನಮ್ಮ ಮನೇಲಿ ಕೆಲ್ಸಕ್ಕಿದ್ದಾರೆ. ಇನ್ನೊಂದು ಸ್ವಲ್ಪ ಟೈಮ್ಗೆ ಈ ಸಸಿ ನನಗಿಂತ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದಕ್ಕೆ ಸ್ವಲ್ಪ ಸುಣ್ಣ, ಕೌಡನ್ ಫರ್ಟಿಲೈಸರು, ನೀಮ್ ಸೀಡ್ ಫರ್ಟಿಲೈಸರ್ನ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ತಾ ಇದ್ದಾರೆ.
ನಮ್ಮ ಮನೇಲಿ 2 ಥರದ ಬಾಳೆ ಇದೆ. ಒಂದು ಪುಟ್ಟ ಬಾಳೆ, ಇನ್ನೊಂದು ಪಚ್ಚ ಬಾಳೆ. ಒಂದು ಬಾಳೆನ ಬೇರೆ ಕಡೆ ನೆಡೋಣ ಅಂತ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅದ್ರ ಬೇರಿಗೆ ಒಂಚೂರು ಏಟ ಆಗ್ದಂಗೆ ಎಷ್ಟು ನೀಟಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಗುಂಡಿನೂ ಅಷ್ಟೇ ತುಂಬ ಕ್ಯೂಟಾಗಿ ರೆಡಿ ಮಾಡ್ಕೊಂಡಿದ್ರು. ಇದಕ್ಕೆ ಕೆಳಗಡೆ ಈಗ ಕೌಡನ್ ಫರ್ಟಿಲೈಸರ್ನ ಹಾಕ್ತಾರೆ. ಆಮೇಲೆ ಬಾಳೆಕನ್ನ ಇಡ್ತಾ ಇದ್ದಾರೆ. ಆಮೇಲೆ ಒಂದು ಟಬ್ಬು ಕೌಡನ್ ಫರ್ಟಿಲೈಸರ್ನ ಹಾಕಿ ಮಣ್ಣು ಹಾಕ್ತಾರೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.